ನಮ್ಮ ವಾಲ್ಮೀಕಿ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಶುಭ ಮುಂಜಾನೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳುತ್ತಾ, ಈ ವಿಡಿಯೋ ಮಾಡುವ ಉದ್ದೇಶವೇನೆಂದರೆ, ನಿನ್ನೆ ಬಳ್ಳಾರಿ ಜಿಲ್ಲೆಯ ನಮ್ಮ ವಾಲ್ಮೀಕಿ ಸಮಾಜದ ಆದಿಕವಿ ಮಹರ್ಷಿ ವಾಲ್ಮೀಕಿ ಗುರುಗಳ ಪುತ್ಥಳಿ ಆವರಣದ ವಿಷಯದ ಬಗ್ಗೆ ಅವರು 3ನೇ ತಾರೀಕು ಸರ್ಕಾರದಿಂದ ಅನುದಾನದಿಂದ ಬಿಡುಗಡೆಯಾದ ಖರ್ಚು ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಬಳ್ಳಾರಿ ನಗರದ ಸನ್ಮಾನ್ಯ ನಾರಾ ಭರತ್ ರೆಡ್ಡಿ ಅವರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ವಿಷಯವೇನೆಂದರೆ, ನಿನ್ನೆ ರಾತ್ರಿ ಘಟನೆ ನಡೆದಿರುವುದು ಕಾಂಗ್ರೆಸ್ನಲ್ಲಿರೋದು ನಮ್ಮ ಸಮಾಜನೇ, BJPಯಲ್ಲಿರೋದು ನಮ್ಮ ಸಮಾಜನೇ. ಆದರೆ ನೀವು ಮೂರ್ತಿ ಕೂಡಿಸೋದು ಮಾಡುವುದು ಒಳ್ಳೆಯದಾಗಿದೆ ಇರ್ಬೋದು. ಇವತ್ತಿನ ದಿವಸ ನಿಮ್ಮ ವರ್ತನೆಗಳಿಂದ ಯಾರು ನಷ್ಟ ಆದ್ರಿ? ನಮ್ಮ ವಾಲ್ಮೀಕಿ ಸಮಾಜದ ವ್ಯಕ್ತಿ ಬಲಿಯಾದ, ಇವತ್ತು ಏಟುಗಳು ತಿಂದರು. ಇವತ್ತು ಸಮಾಜದಲ್ಲಿ ವೈಮನಸ್ಯ ಹುಟ್ಟಿತು. ಯಾರ್ಲಿಂದ? ಬಂಧುಗಳೇ, ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಬಂಧುಗಳೇ, ಅವರೆಲ್ಲ ಮಾಡುವ ಸಮಯದಲ್ಲಿ ಈ ಕಡೆ ಇದ್ದವರಾಗಲಿ ಆ ಕಡೆ ಇದ್ದವರಾಗಲಿ ಪೂರ್ವಭಾವಿ ಸಭೆಯನ್ನು ಮಾಡಿ ವಾಲ್ಮೀಕಿ ಗುರುಗಳನ್ನು ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆ ಎಲ್ಲ ಪಕ್ಷಗಳನ್ನು ದೂರಿಟ್ಟು ಸಮಾಜ ಅಂತೇಳಿ ಕಾಸಿ ಆ ಮೂರ್ತಿ ಪ್ರತಿಷ್ಠಾಪನಾ ಒಂದು ವೇಳೆಗೆ ಏನಾದರೂ ಸರ್ಕಾರ ಜೊತೆಗೆ ಮಾಡಿದ್ದೇ ಆಗಿದ್ದರೆ ಇವತ್ತಿನ ದಿವಸ ನಮ್ಮ ಸಮಾಜದ ವ್ಯಕ್ತಿ ಸಾಯ್ತಿದ್ದಿಲ್ಲ. ಅರ್ಥ ಮಾಡ್ಕೊಳ್ರಿ ಮಾನ್ಯ ಶಾಸಕರೇ, ನಿಮ್ಮ ಥರ ದುಡುಕಿ ಇವತ್ತಿನ ದಿವಸ ಕಂಪ್ಲಿ ಶಾಸಕ, ಮಾಜಿ ಶಾಸಕ ಸುರೇಶ್ ಬಾಬು ಅವರು ಯಾವ ಥರ ಮೂಲ ಗುಂಪೆ ಆದರು? 2 ಸಲ ಸೋತರಲ್ಲ. ಈಗ ನೀವು ಒಳ್ಳೆಯವರಾಗಿದ್ದ ಸೊಲಗೆ ನೀವು ಬಂದ್ರಿ, ಇನ್ನೊಬ್ಬರು ಗಣೇಶ ಅಣ್ಣ ಬಂದರು, ನಮ್ಮವರೇ ಅವರು ಬಂದರೆ ಯಾವ ರೀತಿ ಅದಾರ? ಒಂದು ಸಾರ್ತಿ ಮನುಷ್ಯ ಕೆಡಿಸ್ಕೊಂಡನಂತಂದ ಮೇಲೆ ಮಾನ್ಯ ಶಾಸಕರೇ, ಈ ಥರ ಉದ್ದಟತನ ನೀವು ಮಾಡೋದು ಎಲ್ಲರಿಗೆ ಬೇಸರ ಇದೆ. ನೀವು ಅನ್ಕೊಂತಿರ್ತಾರ ನಿನ್ನ ವರ್ತನೆ, ನಿನ್ನ ಜನ ಬರೋದು ಪ್ರತಿಯೊಬ್ಬರಿಗೆ ಬರ್ತಾರ್ರಿ. ನಿನ್ನೆ ನೀವೊಬ್ಬರೇ ತಾಳ್ಮೆ ತಗೊಂಡು ಇಷ್ಟೆಲ್ಲ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೆಲ್ಲ ಸ್ವಾಗತ ಮಾಡ್ತೀವಿ. ನೀವು ತಗ್ಗಬೇಕ್ರಿ ಸ್ವಲ್ಪ. ಹೌದು, ಅವ್ರೇನು ಮಾಮೂಲಿದವ್ರು ಅನ್ಕೊಂಡಿದ್ದೆ ನೀನು? ಜನಾರ್ದನ್ ರೆಡ್ಡಿ ಏನು ಸಣ್ಣ ಹುಡುಗ ಅನ್ಕೊಂಡಿದ್ದೆ ನೀನು? ಈ ದೇಶದ ಅವ್ರ ಸಮಯ, ಅವ್ರ ಅದೃಷ್ಟ ಇದ್ರೆ ಅವರು ಮುಖ್ಯಮಂತ್ರಿ ಆಗವರೇ. ರಾಮುಲು ಸಾಹೇಬರು ಅವರ ಅದೃಷ್ಟ ಇದ್ರೆ ಮುಖ್ಯಮಂತ್ರಿ ಆಗವರೇ. ನಿಮ್ಮನ್ನೆಲ್ಲರನ್ನ ಕರ್ಕೊಂಡ್ಬಂದವರು 2 ಕುಟುಂಬಗಳೇ. ಅವ್ರೇನು ನಮಗೇನು ಹತ್ತಿದವರಲ್ಲ, ಹೊಂದಿದವರಲ್ಲ. ಆದರೆ ವೈಯಕ್ತಿಕವಾಗಿ ನಮಗೆ ದೇವರು. ಆದರೆ ಈ ವಿಷಯದಲ್ಲಿ ಅವರಲ್ಲ. ಅವ್ರು ಹೆಚ್ಚಲ್ಲ, ನೀವು ಹೆಚ್ಚಲ್ಲ. ಯಾರ್ರೀ? ಇವತ್ತು ಶ್ರೀರಾಮುಲು ಸಾಹೇಬರು ಕೂಡ ಸಣ್ಣ ವಯಸ್ಸಿನಿಂದ ಮಾಡ್ಕೊಂಡು ಬಂದ. ಈ ರೀತಿ ಬಲಿಪಶು ರಾಜಕೀಯದಲ್ಲಿ ಗುದ್ದಾಟಿಗಸಿ ಅಥವಾ ಯಾವತ್ತೇ ಆಗಲಿ ಒಬ್ಬ ಮನುಷ್ಯನ ಸಾಯುವಂಗ ಮಾಡಿದ್ದಿಲ್ಲ. ಜನ ದೊಡ್ಡ ಆದರೂ ಕೂಡ ಮೆಚ್ತೀವಿ. ನಿಮ್ಮ ತಂದೆಯವ್ರನ್ನು ಕೂಡ ಸೂರ್ಯನಾರಾಯಣ ರೆಡ್ಡಿ ಅವರು ಸಾರು ಕೂಡ ನಮ್ಮ ಜೊತೆ ನಮ್ಮ ರಾಯಚೂರಿಗೆ ಬಂದಾಗ ನಾವು ಭೇಟಿಯಾಗಿದ್ದೀವಿ. ನೀವು ಫಸ್ಟಿಗೆ ಚೆನ್ನಾಗಿದ್ರಿ. ಈಗ ನಿಮ್ಮ ಉದ್ದಟತನ ನೋಡಿದ್ರೆ ಸೇಮ್ ರಾಯಲಸೀಮದಲ್ಲಿ ಮಾಡ್ದಂಗೆ ಮಾಡ್ತಾ ಇದ್ರಿ ಸ್ವಾಮಿ. ಸ್ವಲ್ಪ ದಯವಿಟ್ಟು ಮಿತಿ ಮೇಲೆ ಇರ್ರಿ, ನಿಮ್ಮ ಭವಿಷ್ಯತ್ತಿಗೆ ಒಳ್ಳೆಯದು. ನೀವು ಇಷ್ಟೆಲ್ಲ ಕಾರ್ಯಕ್ರಮ ಅದ್ದೂರಿಯಾಗಿ ಇವತ್ತು ಏನು ಅಯೋಧ್ಯೆಯಲ್ಲಿ ಏನು ಶಿಲ್ಪಿ ಕೆತ್ತಿದ್ದಾರೆ ಶ್ರೀರಾಮಚಂದ್ರರನ್ನು, ಆ ವ್ಯಕ್ತಿಗಳನ್ನು ಕರೆಸಿ ಮಾಡಿದ್ರಲ್ಲ, ನಾವು ಎಷ್ಟೋ ನಿಮ್ಮ ಮೇಲೆ ಪ್ರೀತಿ ಇತ್ತು. ನಿನ್ನೆ ಬ್ಯಾನರ್ಗಳ ವಿಷಯದಲ್ಲಿ ಏನೋ ಸಾಹೇಬರು ಬಂದಿರ್ಬೋದು, ನಮ್ಮ ಕುಲದವರು ಇವತ್ತು 2 ಕುಲದವ್ರು ನಮ್ಮ ಮಾತು ಕೇಳ್ತಾನೆ ಅಂತೇಳಿ ರಾಮುಲು ಸಾಹೇಬರು ಬಂದಿರ್ಬೋದು. ಅಲ್ಲಿಗೆ ಸಣ್ಣ ಪುಟ್ಟ ಆಗಿರೋದು ಆಯಿತು. ನೀನೇನಯ್ಯ ಏಕದಕ್ಕೆ ಯಾಕೆ ಬರ್ಬೇಕಾಗಿತ್ತು? ಏನಾಗಿತ್ತು? ನಾನು ಇವತ್ತು ಹೋದರೆ ಇವತ್ತು ಸರ್ಕಾರ ನಮ್ದೈತೆ, ಜನಗಳು ನನ್ನಿಂದ ಜಾಸ್ತಿ ಬರ್ತಾರ, ಅವತ್ತು ಆ ಮನೆಗೆ ಹೋದರೆ ಏನಾಗ್ತದಂತ ಪರಿಜ್ಞಾನ ಇಲ್ಲ ನಿನಗೆ? ಒಂದೂರು ಗೌಡ, ಒಂದೂರಿಗೆ ತಳವಾರು. ನೀನು MLA ಆಗಿರ್ಬೋದು. ಜನಾರ್ದನ್ ರೆಡ್ಡಿ ರಾಮುಲು ಸಾಹೇಬ್ರ ಮನೆಗೆ ಹೋದರೆ ಸುಮ್ಮನೆ ಇರ್ತಾರ? ಎಷ್ಟೇ ಜನ ಇದ್ದರೂ ಕೂಡ ಅಲ್ಲಿ ನಿನಗೆ ಏಟು ಬೀಳ್ತದಾಗಲ್ಲ, ಅವ್ರಿಗೆ ಏಟು ಬೀಳಲ್ಲ. ಅರ್ಥ ಮಾಡ್ಕೊಂಡು ಇವತ್ತಿನ ದಿವಸ ನಮ್ಮನ್ನು ಬಲಿಪಶು ಮಾಡಿದೆ ಅಲ್ಲ ನೀನು ಉದ್ದಟತನ ಸರ್ ಚಲೋ ಅಲ್ಲ ಸರ್. ನಮ್ಮ ಮಾಜಿ ಶಾಸಕರು ಸೂರ್ಯನಾರಾಯಣ ರೆಡ್ಡಿ ಸಾಹೇಬ್ರ ನನಗೆ ಆತ್ಮೀಯ ಇದ್ದಂಗೆ 2-3 ಸರ್ತಿ ಭೇಟಿಯಾಗಿದ್ದೀನಿ. ಈ ವಿಷಯ ಬೇಕಾದರೆ ತಾಯಣ್ಣ ನಾಯಕು ಹಾಗೂ ಮುಂಡ್ರಿಗಿ ನಾಗರಾಜಣ್ಣನ ಕೇಳ್ರಿ ನಮ್ಮ ವಿಷಯ. ನಾವೂ ಕೂಡ ನಿಮ್ಮ ಥರನೇ ಮೆರೆದಾಡಿದವ್ರೆ.
ವಾಲ್ಮೀಕಿ ಸಮಾಜದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಅದೃಷ್ಟ ಸರಿ ಇಲ್ಲ, ನಾವು ಬೆಳೆದಿಲ್ಲ ಅಂತಂತಂದ್ರೆ ಜನರಲ್ಲಿ ಬೆಳೆದಿವಿ, ಏನೋ ಅಧಿಕಾರ ಬಂದಿಲ್ಲಿರಬಹುದು. ದಯವಿಟ್ಟು ಶಾಸಕರೇ, ತಾವು ಮಿತಿಯಿಂದ ಸಮಾಜವನ್ನು ಕಟ್ಟಿ ಬೆಳೆಸಿ ಇರ್ರಿ. ಈಗೇನಯ್ಯ ನೀ ಕೊಡ್ತೆ, ನೀನೊಬ್ಬನೇ ನೀವು ರಾತ್ರಿ ತಡ್ಕೊಂಡಿದ್ರೆ ನಿಮ್ದು ಎಷ್ಟು ಗೌರವ ಇತ್ತು ಗೊತ್ತಾ? ಕಾರ್ಯಕ್ರಮ ಮುಗಿದ ಮೇಲೆ ಹೋಗ್ಬೇಕಾಗಿತ್ತು ಜನಾರ್ದನ್ ರೆಡ್ಡಿ ಮನೆಗೆ. ಆ ಸಮಯದಲ್ಲಿ ಹೋಗುವ ಸಮಯ ಒಂದು ವೇಳೆಗೆ ರಾಮಲ್ ಬಂದಾರ ಅಂದಮೇಲೆ ನೀನು ಅರ್ಥ ಮಾಡ್ಕೊ. ರಾಮಲ್ ಬಂದಾರ ಅಂದಮೇಲೆ ರಾಮಲ್ ಸಾಹೇಬರು ಬಂದಾರ ಅಂದಮೇಲೆ ಅರ್ಥ ಮಾಡ್ಕೊ. ನೀನು ಬಂದಾರ ಅಂದಮೇಲೆ ಅವ್ರ ಸಮಾಜದಪ್ಪ ಎರಡು ಕಡೆಗೆ ನಮ್ಮವರೇ ಇರ್ತಾರ, ಆಯ್ತು ಬಿಡು ಹೋಗಿ ಬಂದಿರ್ತಾನ. ಬಂದ ವೇಳೆಗೆ ಅವ್ರಲಿಂದನೇ ಬೆಳೆದವ್ರೆ, ನೀವೇನು ದೊಡ್ಡ ಏನು ಇದಲ್ಲ. ಏನು ರಾಮಲ್ ಸಾಹೇಬ್ರ ಪರವಾಗಿ ಏನು ಮಾತಾಡ್ತಾ ಇಲ್ಲ ನಾನು, ಏನು ಜನಾರ್ದನ್ ಸಾಹೇಬ್ರ ಸಲುವಾಗಿ ಮಾತಾಡ್ತಾ ಇಲ್ಲ ನಾನು, ನಿಮ್ಮ ಸಲುವಾಗಿ ಮಾತಾಡೋದು. ನಾವು ಬಲೆ ಆದವಲ್ರಿ ನಿಮ್ಮಿಬ್ಬರು ನಡುವ. ಇದು ಒಳ್ಳೇದಲ್ಲ, ಮಿತಿಯಲ್ಲ. ನಾನು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ, ಇವರು ನಮ್ಮ ಸಮಾಜದ ಗುರುಗಳಾಗಲಿ, ನಮ್ಮ ಸಮಾಜದವ್ರು ಒಗ್ಗಟ್ಟು ಮಾಡಿಕೇಸಿ ನಾಳೆ ಏನಾರ ಕಾರ್ಯಕ್ರಮ ಮಾಡ್ರೆ ಹೊರತು ಇದು ಆಡಂಬರವಾಗಿ ಎಲ್ಲ ದೂರಿಟ್ಟು, ಈ ಶಾಸಕರನ್ನು ಕೂಡ ದೂರಿಟ್ಟು, ಯಾರು ಎಲ್ಲ ಪಕ್ಷದವರುಗಳನ್ನು ದೂರಿಟ್ಟು ಸಮಾಜದವ್ರನ್ನ ಕರ್ಕೊಂಡು ಈ ಸಮಾಜವನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ. ನೀವು ಮತ್ತೆ ಅದೇ ರೀತಿ ಉದ್ದಾಟತನ ಮಾಡಿದ್ರೆ ನಮ್ಮ ಸಮಾಜ ಬಲಿ ಆಗ್ತದ. ಸರ್ಕಾರ ಇದು ಎಚ್ಚೆತ್ತುಕೊಂಡು ನಾಳೆ ಇನ್ನೊಂದನ್ನು ತಪ್ಪು ಮಾಡಿದ್ದೀನಿ, ನೀನು ಒಂದು ವೇಳೆ ಸಣ್ಣ ಮೂರ್ತಿಯನ್ನು ತೆಗೆದು ಅದೇ ಮೂರ್ತಿ ನೀಡಬಹುದಿತ್ತು, ಅದನ್ನೂ ತಪ್ಪು ಮಾಡಿದ್ದೀನಿ ನೀನು. ಅಲ್ಲಿನೇ ಹುಟ್ಟಿದ್ದು ನೋಡು ನೀವು ಮಾಡೋದ. ನೀವು ಹೋಗ್ತಾ ಇರೋದು ದುರಾಂಕಾರದಿಂದ ಹೋಗ್ತಾ ಇದ್ದೀನಿ ನೀನು. ಅದು ಒಳ್ಳೇದಲ್ಲ ಶಾಸಕರೇ. ನಮಗೆ ನೋವಾಗ್ತದೆ. ನಮ್ಮ ಬಲಿಪಶು ಈಗಾಗಲೇ ನಮ್ಮ ಸಮಾಜ ಹೊಂದಾಣಿಕಿಲ್ಲ, ಒಗ್ಗಟ್ಟಿಲ್ಲ. ನೀವೇನ ಸಮಾಜ ನಿಮ್ದು ಏನು ಕಡಿಮೆ ಸಮಾಜ ಇದ್ದರೂ ದೊಡ್ಡ ಲೆವೆಲ್ ಬೆಳೆದ್ರಿ, ದೇವ್ರು ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ನಾವು ಹಾರೈಸಿದ್ರೆ ನಾವು ನಿಮಗೆಲ್ಲ ಬಡಗಿ. ಈಗಾಗಲೇ ರಾಯಲಸೀಮದಲ್ಲಿ ನಮ್ಮವರ ಸತ್ತು ಬದುಕಿ 10,00,000 ಜನ ಜೈಲಿಗೆ ಅದಾರ. ಅರ್ಥ ಮಾಡ್ಕೊಂಡು ಸಮಾಜವನ್ನು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ನಾವು ದೊಡ್ಡ್ರಿ ಮೊದಲು ನಿಮ್ಮಿಂದ ಬರೋದು. ಆ ನಿಟ್ಟಿನಲ್ಲಿ ಸಮಾಜದವರು ನಾಳೆ ಮೂರ್ತಿ ಕೂಡಿಸ್ಬೇಕಾದ್ರೆ ಸಣ್ಣದರನ್ನ ತೆಗೆದು ದೊಡ್ಡದಿಟ್ಟಿದ್ರೆ ಎಷ್ಟು ಗಲಾಟೆ ಆಗ್ತಿದ್ದಿಲ್ಲ ಗೊತ್ತಾ? ನಿನ್ನ ಹುಟ್ಟಿದ್ದು ಅದೇ, ನೀನು ಏಕಪಕ್ಷವಾಗಿ ಹೋಗಿದ್ದೆ. ನೀನು ಏನು ನಮ್ಮ ಸಮಾಜದವ್ರನ್ನ ಕರೆಸಿಕೊಂಡಿದ್ದೆ, ಏನು ಕೂಡಿಸಿದ್ದೆ, ಸಮಾಜಕ್ಕೆ ಬಿಟ್ಬಿಡ್ಬೇಕಾಗಿತ್ತು. ನೀವೆಲ್ಲ ಒಳ್ಳೇದು ಮಾಡ್ಕೇಸಿ ನೀನೆಲ್ಲ ಕೆಡಿಸ್ಕೊಂಡ್ಬಿಟ್ಟಿಲ್ಲ. ಈಗ ನಮ್ಮನ್ನ ನಾಳು ಮಾಡಿಬಿಟ್ಟಿಲ್ಲ. ದಯವಿಟ್ಟು ಸರ್ಕಾರ ಇದು ಗಮನದಲ್ಲಿಟ್ಟುಕೊಂಡು ನೀವು ಯಾರನ್ನ ಬರಲಾರ್ದಂಗೆ, ಆ ಶಾಸಕರು ಇರ್ಬೋದು, ಸರ್ಕಾರ ಇರ್ಬೋದು, ಸರ್ಕಾರಕ್ಕೆ ಕೊಡ್ರಿ. ನೀವು ಕೊಟ್ಟು ಕೆಲಸ ಮಾಡಿರಿ, ಇಲ್ಲಪ್ಪ ಅಂದ್ರೆ ಅದನ್ನು ಬ್ಯಾನ್ ಮಾಡಿರಿ. ಒಳ್ಳೆ ರೀತಿ ತಣ್ಣಗಾದಾಗ ಮೂರ್ತಿ ಕೊಡಿಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ. ಇದು ಹಿಂಗೆ ಆದರೆ ಮತ್ತೆ ನಾಳೆನೂ ಗಲಾಟೆ ಆದರೆ ಏನು ಮಾಡ್ತಾಯಿರಾ? ಆ ನಿಟ್ಟಿನಲ್ಲಿ ಸರ್ಕಾರದವ್ರು ಒಂದು ವೇಳೆ ಅದು ಪೋಸ್ಟ್ಪೇಂಟ್ ಮಾಡಿ ಇನ್ನೊಂದು ದಿವಸ ಕೂಡಿಸ್ರಿ. ಆ ಮೂರ್ತನೇ ಸರಿಗಿಲ್ಲ. ಬಲಿಪೋತ್ಸವ ಆದಮೇಲೆ ಮೂರ್ತಿ ಕೂಡಿಸ್ಕೊಂಡ್ರೆ ನಮಗೆ ಹಾಕ್ರಿ. ಆ ನಿಟ್ಟಿನಲ್ಲಿ ಸರ್ಕಾರದವ್ರು ಎಚ್ಚೆತ್ಕೊಂಡು ಪೋಸ್ಟ್ಪೇಂಟ್ ಮಾಡಿಬಿಡ್ರಿ. ಮುಂದಿನ ದಿನಮಾನಗಳು ನಮ್ಮ ಗುರುಗಳು, ನಮ್ಮ ಸಮಾಜದವರು, ನಾವು ಎಲ್ಲರೂ ಹೊಡೆದಾಡ್ದವ್ರು ಒಂದಾಗಿ ನಾವೆಲ್ಲರೂ ಜೊತೆಯಾಗಿ ಸಣ್ಣ ಮೂರ್ತಿಯನ್ನು ತೆಗೆದು ಈ ಮೂರ್ತಿಯನ್ನು ಕೂಡಿಸುತ್ತೇವೆ. ದಯವಿಟ್ಟು ಈ ಶಾಸಕರನ್ನ ಭಾಳ ಮುಂದತ್ತ ಆಳ್ತವ ಬಿಡೋದು ಬೇಡ. ನಮ್ಮ ಸಮಾಜ ಬೇರೆದ್ರೆ ಯಾವುದ್ರಾಗ ಹೋಗಿ ನೀವು ಚೆನ್ನಾಗಿರು, ನೀನು ಬಾಳು, ಇನ್ನೊಂದು ಸರ್ತಿ ಇನ್ನೂ ಎತ್ತರಕ್ಕೆ ಬೆಳಿ, ನಾವು ಹಾರೈಸುತ್ತೇವೆ. ಇವತ್ತು ನಮ್ಮ ಹುಡುಗನ ಕಳ್ಕೊಂಡು ನಮ್ಮ ನೊಂದಿದ್ದೀವಿ. ದಯವಿಟ್ಟು ನೀವು ಯಾವುದೇ ವಿಷಯದಲ್ಲಿ ಜಾಸ್ತಿ ಈ ರೀತಿ ರೊಚ್ಚಿಗೆದ್ದು ಹಾಳು ಮಾಡಬೇಡ್ರಿ ಶಾಸಕರೇ. ದಯವಿಟ್ಟು ಇದನ್ನು ಒಳ್ಳೆಯದಲ್ಲ. ಸರ್ಕಾರ ಕೂಡ ಗಮನದಲ್ಲಿಟ್ಟುಕೊಂಡು ಅದನ್ನು ರದ್ದು ಮಾಡೋದೇ ಒಳ್ಳೆಯದು. ಒಳ್ಳೆಯ ದಿವಸನಾಗ ಸಮಾಜದವರೆಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅಂತ ಹೇಳುತ್ತಾ ನಮ್ಮ ಸಮಾಜದಲ್ಲಿಂದ ಇದು ಜಾಗೃತ ಮತ್ತು ಎಚ್ಚರೆ. ಜೈ ವಾಲ್ಮೀಕಿ, ಜೈ ಭೀಮ್.